ಮಹಿಳೆಯರ ಆತ್ಮರಕ್ಷಣೆಗಾಗಿ ಕರಾಟೆ ಅತಿ ಅಗತ್ಯ. ರಾಜು ಪಾಟೀಲ, ಕಾಗವಾಡ. ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಆತ್ಮರಕ್ಷಣೆಗಾಗಿ ಕರಾಟೆ ಒಂದು ಅತ್ಯುತ್ತಮ ಸಾಧನವಾಗಿದೆ ಎಂದು ಜಪಾನ್ ಯಮಾಬುಕಿ ಸಿತೋರೊಯು ಕರಾಟೆ-ಡು ಅಸೋಸಿಯೇಷನ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ರಾಜು ಪಾಟೀಲ ಹೇಳಿದರು. ಕಾಗವಾಡ ಪಟ್ಟಣದ ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಶಾಲೆಯಲ್ಲಿ ಜಿಲ್ಲಾ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಕಲರ್ ಬೆಲ್ಟ್ ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬೆಳಗಾವಿ ಜಿಲ್ಲೆಯಾದ್ಯಂತ ಕರಾಟೆ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಲಾಗುತ್ತಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಕರಾಟೆ ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶಗಳಿದ್ದು, ವಿದ್ಯಾರ್ಥಿಗಳು ಕ್ರೀಡಾ ಕೋಟಾದಡಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾಸಾಗರ ಮಾನಗಾವೆ, ಪದ್ಮಜಿತ ಮಾನಗಾವೆ, ಕಾವೇರಿ ಪಾಟೀಲ, ಪ್ರಶಾಂತ ಅಗಸರ, ಅನಿಲ ಭಜಂತ್ರಿ, ಕುಮಾರ ಭಜಂತ್ರಿ, ಕಿರಣ್ ಭಜಂತ್ರಿ, ದೀಪಕ ಪಾಟೀಲ, ಉಷಾ ಕೊಕಣೆ, ಪ್ರಾಜಕ್ತ ಪಾಟೀಲ, ಕಾರ್ತಿಕ ಅರವಾಡೆ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕರಾಟೆಪಟುಗಳು ಉಪಸ್ಥಿತರಿದ್ದರು. ಭಾರತ ಒನ್ ನ್ಯೂಸ್ ನಮಗೆ ನಡೆಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮನ್ನ ರಾಜು ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ನಮ್ಮ ಶಾಲೆಯ ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟಿಗೆ ಕರಾಟೆಯಲ್ಲಿ ಹೆಚ್ಚು ಭಾಗವಹಿಸುತ್ತಿಲ್ಲ. ಈ ರೀತಿ ಒಂದು ಕಾರ್ಯಕ್ರಮಗಳಾದ್ರೆ ಇನ್ನು ಮುಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಒಂದು ಹೆಚ್ಚಿಗೆ ಕರಾಟೆಯಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಅವರಿಗೆ ಸಿಗ್ತದೆ. ಅದೇ ರೀತಿ ಈ ಆತ್ಮ ಸಂರಕ್ಷಣೆ ಸಲುವಾಗಿ ಕರಾಟೆ ಇವತ್ತಿನ ದಿವಸ ಬಹಳ ಮಹತ್ವವಾಗಿದೆ. ಅದಕ್ಕೆ ಈ ಒಂದು ಕಾರ್ಯವನ್ನು ಮಾಡುವಂತ ತಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ನನ್ನಲ್ಲಿ ಕರೆಸಿ ಒಂದು ಸಮಾಜಕ್ಕೆ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತಾಡುವ ಎಲ್ಲ ಮಕ್ಕಳಿಗೆ ಮತ್ತು ನಿಮ್ಮ ತಂದೆ ತಾಯಿಯರಿಗೆ ನಾನು ಬಹಳಷ್ಟು ಥ್ಯಾಂಕ್ಸ್ ಅನ್ನು ಹೇಳಬೇಕು. ಯಾಕಪ್ಪ ಅಂತಂದ್ರೆ ಈ ಒಂದು ಅಕಾಡೆಮಿಕ್ ಎರಾದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನ್ ವಿಚಾರ ಮಾಡ್ತಾನಪ್ಪ ಅಂತಂದ್ರೆ ನನ್ನ ಮಗ ಗಣಿತದಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳ್ಳಿ, ಮ್ಯಾಥಮೆಟಿಕ್ಸ್ ಅಂತ ತಿಳ್ಕೊಳ್ಳಿ, ಸೈನ್ಸ್ ಮಾಡಲಿ, ಉಳಿದಂತ ಎಲ್ಲ ಕಲ್ಚರಲ್ ಆಕ್ಟಿವಿಟಿ ಆಗಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಒಳಗಡೆ ಬರ್ತಿತ್ತು ಭಾಗಶಃ ಮುಂಚೆ. ಇವಾಗ ಆಸ್ ಆಫ್ ನೌ ಗೌರ್ಮೆಂಟ್ ಆಫ್ ಎಲ್ಲ ಕೂಡ ದೈಹಿಕ ಶಿಕ್ಷಣದಲ್ಲಿ ಕೂಡ ಅಳವಡಿಕೆ ಮಾಡಿದ್ದಾರೆ. ಎಷ್ಟೋ ಜನ ಪಾಲಕರಿಗೆ ಗೊತ್ತಿರೋದಿಲ್ಲ. ಯಾಕೆ ನಾವು ಈ ಒಂದು ಕರಾಟೆ ಆಗಿರ್ಬೋದು, ಟೈಕೋಂಡೋ ಆಗಿರ್ಬೋದು, ಈ ತರ ಎಲ್ಲ ಅಭ್ಯಾಸಗಳನ್ನು ನಾವು ಯಾಕೆ ಮಾಡಬೇಕು? ಎಲ್ಲರೂ ತಲೆಗೆ ಏನಿದೆಪ್ಪ ಅಂತಂದ್ರೆ ವಿಚಾರ ಏನಪ್ಪ ಅಂತಂದ್ರೆ ಏನಿಲ್ಲ ಬಿಡ್ರಿ, ಕರಾಟೆ ಆಡಿ ಎಲ್ಲಿ ಯುದ್ಧ ಗೆಲ್ಲಕ್ಕೆ ಹೋಗೋದನು, ಎಲ್ಲಿ ಕರಾಟೆ ಆಡಕ್ಕೆ ಹೋಗೋದನು, ಎಲ್ಲಿ ಫೈಟಿಂಗ್ ಮಾಡಲಿಕ್ಕೆ ಹೋಗೋದನು ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಕರಾಟೆ ಆಗಿರ್ಬೋದು, ಯೋಗ ಆಗಿರಬಹುದು, ನೃತ್ಯ ಕಲೆ ಆಗಿರಬಹುದು, ಸಿಂಗಿಂಗ್ ಆಗಿರಬಹುದು, ಎಲ್ಲದರ ನಡುವೆ ಇರ್ತಕ್ಕಂಥ ಒಂದು ಕಾಮನ್ ವಿಚಾರ ಇಲ್ಲಿ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಷನ್. ಕರಾಟೆಯಲ್ಲೂ ಕೂಡ ನಿಮ್ಮ ಹತ್ರ ಬಲಿಷ್ಠವಾದಂತಹ ದೇಹ ಇದೆ, ಬಹಳ ಗಟ್ಟಿ ಇದ್ದೀರಿ, ದಪ್ಪ ಇದ್ದೀರಿ, ಹೈಟ್ ಇದೆ ಇದ್ದಾಗ ನೀವು ಈ ಆಟವನ್ನ ಗೆಲ್ಲಬಹುದು ಅಥವಾ ಇದರಲ್ಲಿ ಭಾಗವಹಿಸಬಹುದು ಅಂತಲ್ಲ. ಮುಖ್ಯವಾಗಿ ಮಕ್ಕಳಿಗೆ ಏನ್ ಬೇಕಿಲ್ಲ, ಕಾನ್ಸಂಟ್ರೇಷನ್ ಬೇಕು. ಕಾನ್ಸಂಟ್ರೇಷನ್ ಅಂದ್ರೆ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಯಾವ ಸಮಯದಲ್ಲಿ ಯಾವ ಮೂವ್ ಮಾಡ್ತಾನೆ. ಇದೇ ನೀವು ಕುಸ್ತಿಯಲ್ಲಿ ಹೋದ್ರಿ ಅಂತಂದ್ರೆ ಅಲ್ಲಿ ಬೇರೆ ಬರ್ತದೆ. ಕುಸ್ತಿಯಲ್ಲಿಯೂ ಕೂಡ 10-11 ಬೇರೆ ಬೇರೆ ಮೂವ್ಗಳು ಬರ್ತವೆ. ಮುಂದಿನ ಇರ್ತಕ್ಕಂಥ ವ್ಯಕ್ತಿಯನ್ನ ಸೋಲಿಸ್ಬೇಕಾದ್ರೆ ನಾವು ಯಾವ ತರ ಮೂವ್ ಮಾಡಬೇಕು. ನೀವು ನೋಡಿದಿರಿ, ಮೂವಿ ನೋಡಿರ್ತೀರಿ, ಸುಲ್ತಾನ ಬಂತು, ಕನ್ನಡದಲ್ಲಿ ಪೈಲ್ವಾನ ಇದೆ, ಎಲ್ಲ ಮೂವಿದಲ್ಲಿ ತೋರಿಸಿರ್ತಾರೆ. ಅದೇ ತೆರನಾಗಿ ಸರ್ ಆಗಲೇ ಮಾತಾಡಬೇಕಾದ್ರೆ ನಿಮ್ಗೊಂದು ಮಾತು ಹೇಳಿದ್ರು, ಏನಪ್ಪಾ ಅಂತಂದ್ರೆ ನೀವು ಜಪಾನ್ ದೇಶದ ವಿಡಿಯೋಗಳನ್ನ ನೋಡ್ತೀರೇನೋ ಅಂತೇಳಿ. ನೀವು ಯಾಕೆ ಆ ದೇಶದಲ್ಲಿ ಈ ಒಂದು ಕರಾಟೆ ಆಗಿರ್ಬೋದು ಅಥವಾ ಈ ತರ ಕಿಕ್ ಬಾಕ್ಸಿಂಗ್ ಆಗಿರ್ಬೋದು ಯಾಕೆ ಇದು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಜನರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯಾವಾಗ ಭೂಕಂಪ ಬರ್ತದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಜಪಾನ್ ದೇಶದ ಭೌಗೋಳಿಕವಾಗಿ ನೋಡಿದ್ರಿ ಅಂತಂದ್ರೆ ಅಲ್ಲಿ ಜನರಿಗೆ ಇರ್ತಕ್ಕಂತಹ ನಿಸರ್ಗದತ್ತ ಕಷ್ಟಗಳು ತುಂಬಾ ಜಾಸ್ತಿ. ಇಲ್ಲಿ ಏನಪ್ಪಾ ನಿಮಗೆ ತೊಂದರೆ ಏನೋ, ಯಾರು ಬಾಂಬ್ ಹಾಕ್ತಾರೋ, ಎಲ್ಲಿ ಫ್ಲಡ್ ಬರ್ತೈತಿ, ಯಾರು ನಾನು ಬಡಿತಾರೋ ಅಂತ ಹೇಳಿ. ಬಟ್ ಅವರಿಗೆ ನಿಸರ್ಗದತ್ತವಾಗಿ ಕೊಟ್ಟಿರ್ತಕ್ಕಂಥ ಎಷ್ಟೋ ಕಷ್ಟಗಳಿದಾವೆ. ಮನೇಲಿ ಹಾಲು ಇರುತ್ತೋ ಇಲ್ಲೋ, ಗೌಳಿಗಾಗಲಿ ಆಕಳ ಹಾಲು ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಾಲು ಕುಡಿಯೋದು ಯಾವುದು ಪಕ್ಕ ಇವತ್ತಿರೋದು. ಅದಕ್ಕೆ ಇವತ್ತು ನೀವು ಏನು ಕಲಿತಿದ್ದೀರಿ
ಇವತ್ತು ಏನು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅದು ಮುಖ್ಯ ಆಗ್ತದೆ. ಹೀಗಾಗಿ ನಮ್ಮ ಸೆಲ್ಫ್ ಡಿಫೆನ್ಸ್ಗಾಗಿ ಅದರಲ್ಲಿ ಹೆಚ್ಚಿಗಾಗಿ ಇವಾಗ ನಮ್ಮ ಹೆಣ್ಮಕ್ಕಳಲ್ಲಿ ಒಬ್ಬರೇ ನೀವು ಸ್ಕೂಲ್ಗೆ ಹೋಗ್ತಿರ್ತೀರಿ, ಕಾಲೇಜ್ ಕಲಿತಿರ್ತೀರಿ, ಇನ್ನೊಬ್ಬರಿಂದ ನಿಮಗೆ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ತೊಂದರೆ ಆಗಬಾರದು. ಅದಕ್ಕೆ ಈ ಒಂದು ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಇದು ಕರಾಟೆ. ಇನ್ನೊಂದೇನಪ್ಪ ಮುಖ್ಯವಾಗಿ ಅಂದ್ರೆ ಇದು ಎಲ್ಲಿದ್ದು ಅಲ್ಲ, ನಮ್ಮ ಭಾರತ ದೇಶದ್ದೇ ಇದು. ಹೆಂಗಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಜನರು ಹತ್ತಿಯನ್ನ ಬೀಳ್ತಾರೆ, ಈ ಹತ್ತಿಯನ್ನ ನೂಲ್ ಮಾಡಿ ಬೇರೆ ಅಮೆರಿಕನ್ ನಾವು ಮಾರ್ತೀವಿ, ಅವರೇ ಅದರಿಂದ ಏನ್ ಮಾಡ್ತಾರೆ ಬಟ್ಟೆಯನ್ನ ರೆಡಿ ಮಾಡಿ ನಿಮಗ್ ಮಾರ್ತಾರೆ. ಇದು ಕೂಡ ಹಾಗೆ, ಬೆಳೆದಿದ್ದು ನಮ್ಮಲ್ಲಿ, ಹುಟ್ಟಿದ್ದು ನಮ್ಮಲ್ಲಿ, ಬೆಳೆದಿದ್ದು ಅಲ್ಲಿ, ಮರಳಿ ನೀವು ಅದನ್ನ ಕಲಿತಾ ಇದ್ದೀರಿ ನಿಮ್ಮ ಶಿಕ್ಷಕರ ಕಡೆಯಿಂದ. ಹೀಗಾಗಿ ನಾನು ನಿಮ್ಮ ಗುರುಗಳಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ, ಬರ್ತಕ್ಕಂಥ ವರ್ಷದಲ್ಲಿ ನಿಮ್ಮ ಎಲ್ಲ ಟೀಮಿನ ಜೊತೆ ಬಂದು ನಾವೊಂದು ಪಾಲಕರ ಮೀಟಿಂಗ್ ಅನ್ನ ಕರೆಯೋಣ. ಅದರಲ್ಲಿ ನೀವು ಇದರ ಮಹತ್ವ ಯಾಕೆ ನಾವು ಕಲಿಬೇಕು ಅನ್ನೋ ಮಹತ್ವವನ್ನು ಹೇಳ್ಕೊಟ್ರಿ ಅಂತಂದ್ರೆ, ನಮ್ಮ ಒಂದು ಶಾಲೆಯಿಂದಲೂ ಸಹಿತವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳನ್ನು ನಿಮಗೆ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ಶಾಲೆ ಎಲ್ಲ ಆಡಳಿತ ಮಂಡಳಿ ಹಾಗೆ ವೈಯಕ್ತಿಕವಾಗಿ ನಾನು ನಿಮ್ಮ ಎಲ್ಲ ತರಹದ ಕಾರ್ಯಕ್ರಮಗಳಿಗೆ ಯಾವತ್ತೂ ನಾವು ರೆಡಿ ಇದ್ದೀವಿ. ಅದಕ್ಕಾಗಿ ನೀವು ತೊಂದರೆ ಪಡ್ಕೋಬೇಕಾದಂಥ ವಿಷಯಗಳಿಲ್ಲ. ಸೊ ಮಕ್ಕಳು ಇದ್ರ ಬಗ್ಗೆ ಕಲಿಬೇಕು, ಕಾನ್ಸಂಟ್ರೇಷನ್ ಬೆಳಿಬೇಕು. ಸೊ ಹೇಳ್ತಾ ನಮ್ಮನ್ನ ಈ ಒಂದು ನಮ್ಮ ಶಾಲೆಯನ್ನ ಸೂಕ್ತವಾಗಿ ನೀವು ಇದೆ ಅಂತಂದಾಗ ಬಂದು ನೋಡ್ಕೊಂಡ್ಬಿಟ್ಟು ಸರಿ ಇಲ್ಲ ನಾವು ಮಾಡ್ತೀವಿ ಇಲ್ಲಿ ಅಂತಂದ್ರೆ ಬಹಳ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರೆ ಅನ್ನದಾನ ಮಾಡೋದು ಎಲ್ರಿಗೂ ಶ್ರೇಷ್ಠ ಐತಿ, ಆದ್ರೆ ಅನ್ನದಾನ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಬಟ್ ಊಟ ಮಾಡ್ಲಿಕ್ಕೆ ಜನಗಳಿಲ್ಲ ಅಂತಂದ್ರೆ ಅನ್ನದಾನದ ಉಪಯೋಗ ಆಗೋದಿಲ್ಲ. ಹಾಗಿದ್ದಾಗ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶಾಲೆಯ ವತಿಯಿಂದ, ನಮ್ಮ ಮಕ್ಕಳ ವತಿಯಿಂದ, ನಮ್ಮ ಎಲ್ಲ ಕಮಿಟಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ಮತ್ತೊಮ್ಮೆ ಎಲ್ಲರೂ ಮತ್ತೆ ಸೇರೋಣ, ಇದೇ ತರ ಕಾರ್ಯಕ್ರಮಗಳಾಗಲಿ ಅಂತ ಹೇಳ್ತಾ, ಹೊಸ ವರ್ಷದ ನಿಮಿತ್ತವಾಗಿ ವರ್ಷದ ಮೊದಲನೇ ಬೆಲ್ಟ್ ಪರೀಕ್ಷೆ 18/1/2026 ಜನವರಿ ರವಿವಾರದಂದು ಆಚಾರ್ಯ ವಿದ್ಯಾಸಾಗರ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಸುಮಾರು 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದು, ಮಹಾರಾಷ್ಟ್ರದಿಂದ ಕೂಡ ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ನಮ್ಮ ಬೆಳಗಾವಿ ಜಿಲ್ಲೆಯಿಂದ 8 ಹಳ್ಳಿಯಿಂದ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾವೆ. ಏನು ಮಾಡಿದ್ರಿ ಇವತ್ತು ಕಲರ್ ಬೆಲ್ಟ್ ಪರೀಕ್ಷೆ, ಕರಾಟೆ ಕಲರ್ ಬೆಲ್ಟ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನನ್ನ ಹೆಸರು ಕುಮಾರ್ ಭಜಂತ್ರಿ, ಕಾಗವಾಡ ತಾಲೂಕಾ ಮಂಗಸೂಳಿ ಗ್ರಾಮದ.